ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸ. ಪಾಪವ ತೊಳೆಯುವ ಪಂಪ, ಪಾಪನಾಶಿನಿ ಪಂಪ. ಸ್ವಾಮಿ ಶರಣಂ. ಪಾಪವ ತೊಳೆಯುವ ಗಂಗಾ ಸಮಾನವಾದ ದಕ್ಷಿಣ ಭಾಗೀರಥಿ ಪಂಪೆಯಲ್ಲಿನ ನೇರ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. 15/12/2024 ಸಂಜೆಯ ದೃಶ್ಯಗಳು ಒಂದು ಪ್ರಮುಖವಾದ ಒಂದು ಲೈವ್ ಅಪ್ಡೇಟನ್ನು ನಿಮಗೆ VSS ಮೀಡಿಯಾ ಆನ್ಲೈನ್ ಚಾನಲ್ ನೀಡುತ್ತಿದೆ. LMV ಅಂದರೆ ಲೈಟ್ ಮೋಟಾರ್ ವೆಹಿಕಲ್ ಅಂದರೆ 4 ಸೀಟರ್ 4+1 ಇಂತಹ ಕಾರ್ಗಳಿಗೆ ಪಂಪೆಯಲ್ಲಿ ಪಾರ್ಕಿಂಗ್ ಅವಕಾಶ ಇದ್ದರೆ ಖಂಡಿತವಾಗಿ ಪಾರ್ಕಿಂಗನ್ನು ಕೊಡ್ತಾ ಇದ್ದಾರೆ ಸ್ವಾಮಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಪ್ರಸಾರ ಮಾಡಲಿಕ್ಕೆ ಕಾರಣ, ನೇರ ದೃಶ್ಯಗಳಲ್ಲಿ ತಾವು ಪಂಪೆಯಲ್ಲಿ ಪಾರ್ಕಿಂಗ್ ಮಾಡಿರುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಮೈಸೂರಿನ ಕಿರಣ್ ಕುಮಾರ್ ಮತ್ತು ಅವರ ತಂಡ ಶಬರಿಮಲೆ ಯಾತ್ರೆಯನ್ನು ಮಾಡಿದಾಗ ಅವರಿಗೆ ನೀಲಕಲ್ಲಲ್ಲಿ ಅಲ್ಲಿಂದ ಪೊಲೀಸ್ನವರ ಅನುಮತಿಯನ್ನು ಪಡೆದುಕೊಂಡು ಆ ಪಂಪೆಯಲ್ಲಿ ಪಾರ್ಕಿಂಗನ್ನು ಮಾಡಲಿಕ್ಕೆ ಅವಕಾಶವನ್ನು ಪಡೆದು ಆ ಪಂಪೆಯಲ್ಲಿ ಪೊಲೀಸ್ನವರಿಗೆ ಒಂದು ರಸೀದಿಯನ್ನು ತೋರಿಸಿ ಆ ಪಂಪಾ ಪಾರ್ಕಿಂಗನ್ನು ಮಾಡಿದ್ದಾರೆ. ಆ ರಸೀದಿಯಲ್ಲಿ ಅರ್ಧ ಕಟ್ ಮಾಡಿ ಅವರು ಪಾರ್ಕಿಂಗ್ ಮಾಡಬೇಕಾದ್ರೆ ಆ ವೆಹಿಕಲ್ ನಂಬರನ್ನು ಬರೆದು ಅಲ್ಲಿ ಪಾರ್ಕಿಂಗ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಬಹು ಅಚ್ಚರಿ ಪಡುವಂಥ ವಿಚಾರ ಅಂದರೆ, ಕಳೆದ ಡಿಸೆಂಬರ್ 15 ಅಥವಾ ಈ ಆಸುಪಾಸಿನಲ್ಲಿ ನಾವು ಶಬರಿಮಲೆಯಲ್ಲಿ ಎಂತಹ ಭಕ್ತ ಜನಸಾಗರವನ್ನು ಕಂಡೆವೋ ಅದಕ್ಕೆ ತದ್ವಿರುದ್ಧವಾದ ಆ ಒಂದು ಭಕ್ತರ ವಿರಳತೆಯನ್ನು ನಾವು ಕಾಣ್ತಾ ಇದ್ದೀವಿ. ಇದು ಏನು ಅಂತ ಅನ್ನೋದಕ್ಕೆ ನಾವು ಅರ್ಥವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ ಸ್ವಾಮಿ, ಮಾಸ ಪೂಜೆಗಳಲ್ಲಿ ಆ ಒಂದು ಭಕ್ತರ ಸಂಖ್ಯೆ ಹೇರಳವಾಗಿದ್ದು, ಆ ಒಂದು ಭಕ್ತರು ಕಳೆದ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಏನು ಆ ಒಂದು ಭಕ್ತರ ದಟ್ಟಣೆ ಹೆಚ್ಚಾಗಿತ್ತು, ಅದಕ್ಕೆ ನಾವು ಮಾಸಪೂಜೆಗೆ ಹೋಗಿ ಬಂದ್ಬಿಡೋಣ ಅಂತ ಹೋಗಿರಬಹುದು. ಅವರೆಲ್ಲ ಮಂಡಲ ವ್ರತ ಇದ್ದರೋ ಇಲ್ಲವೋ ಅನ್ನೋದನ್ನು ಅವರೇ ಪ್ರಶ್ನೆ ಕೇಳ್ಕೋಬೇಕು. ಆದರೆ ಮಂಡಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡಬಾರದು ಎಂಬುದು ಆ ಒಂದು ಭಗವಂತನ ಆಚಾರ ವಿಚಾರ. ಈಗ ಆ ಭಗವಂತನ ಸನ್ನಿಧಾನದಿಂದ ನೇರವಾದ ಮಾಹಿತಿಯನ್ನು ತಾವು ನೋಡ್ತಾ ಇದ್ದೀರಾ. ಆ ಪಂಪೆಯಲ್ಲಿ ಒಂದು ನೀರು ಸಾಧಾರಣವಾಗಿ ಆ ಪಂಪೆ ಶಾಂತವಾಗಿ ಹರಿತಾ ಇದ್ದಾಳೆ. ಪ್ರಶಾಂತತೆಯಿಂದ ಭಕ್ತರನ್ನು ಕೈ ಬೀಸಿ ಕರೆದು, ನನ್ನ ಮಡಿಲಲ್ಲಿ ಮಿಂದು ನೀವು ಆ ಮುದ್ದು ಮಣಿಕಂಠನನ್ನು, ಶ್ರೀಧರ್ಮಶಾಸ್ತ್ರನನ್ನು, ಅಯ್ಯಪ್ಪನನ್ನು ಕಾಣಲು ಬನ್ನಿ ಎಂದು ಸ್ವಾಗತಿಸುತ್ತಿದ್ದಾಳೆ ಪಂಪೆ ದಕ್ಷಿಣ ಭಾಗೀರಥಿ. ಈ ಒಂದು ಮಾಹಿತಿ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪಂಪೆಯಲ್ಲಿ LMV ಅಂದರೆ ಲೈಟ್ ಮೋಟಾರ್ ವೆಹಿಕಲ್ ಅಂದರೆ 4+1 ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು 7 ಸೀಟ್ಗೂ ಕೊಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ಇವರು 4 ಸ್ವಾಮಿಗಳಿರೋದ್ರಿಂದ ಅವರಿಗೆ ಆ ಒಂದು ಪಂಪೆಯಲ್ಲಿ ಪಾರ್ಕಿಂಗಿಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ಮುಗಿಸಿಕೊಂಡು ಈಗ ಇವರು ಯಾತ್ರೆಯನ್ನು ಆ ಒಂದು ಸನ್ನಿಧಾನದತ್ತ ಸಾಗ್ತಾ ಇದ್ದಾರೆ. ಆ ಸನ್ನಿಧಾನದಲ್ಲಿ ಏನೇನು ಅಪ್ಡೇಟ್ ಬರುತ್ತೆ ಅನ್ನೋದನ್ನು ಕ್ಷಣಕ್ಕೂ ನಾವು ಕೊಡ್ತಾ ಇರ್ತೀವಿ ಸ್ವಾಮಿ. ಅದಕ್ಕಾಗಿ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗೆ ತಮ್ಮ ಬೆಂಬಲ ಅತ್ಯಗತ್ಯ. ತಾವು VSS ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ತಾವು ತಪ್ಪದೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ತಾವು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ದರೆ ಆ ಪೇಜನ್ನು ಫಾಲೋ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಿ ಅಂತ ತಿಳಿಸುತ್ತಾ, ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಉರಿ ಬಿಸಿಲಲ್ಲೂ ಸ್ಮರಿಸುತ್ತಾ ನಿನ್ನ ಬರುವೆವು ನನ್ನಯ್ಯ, ಉಸಿರೇ ನಿಂತರು ದಿಂದಗ ಹಾಡುವೆ ಬಯ್ಯ. ಅಂದರೆ ಇವತ್ತು ಹುರಿ ಬಿಸಿಲಿದೆ. ಯಾವುದೇ ಒಂದು ಮಳೆಯ ಒಂದು ತೀವ್ರತೆ ಯಾವುದು ಕೂಡ ಗುರುವಾಯೂರಿಂದ ಸನ್ನಿಧಾನದವರೆಗೂ ಸೇರೋವರೆಗೂ ಕೂಡ ಎಲ್ಲೂ ಇಲ್ಲ. ಆದರೆ ಕುಂಬಳಿ ಆ ಒಂದು ಮಾರ್ಗದಲ್ಲಿ ಮಳೆ ಇದೆ. ಇನ್ನೂ 2-3 ದಿನಗಳಂತ ಒಂದು ಹವಾಮಾನ ಇಲಾಖೆ ಸೂಚನೆ ಇದೆ. ಅದನ್ನು ಗಮನಿಸಿಕೊಂಡು ಯಾತ್ರೆಯನ್ನು ಮಾಡಿ, ಸುರಕ್ಷಿತವಾಗಿ ಯಾತ್ರೆಯನ್ನು ಮಾಡಿ, ಭಕ್ತಿ ಪ್ರಧಾನವಾಗಿ ಯಾತ್ರೆಯನ್ನು ಮಾಡಿ. ಸ್ವಾಮಿ ಶರಣಂ.